ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದಾವರ್ತಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ವಾರವನ್ನು ಕೊಟ್ಟಿದ್ದಾನೆ. ಬನ್ನಿ, ಆತನು ಮಾಡಿದ ಉಪಕಾರಗಳಿಗೆ ಅನುಗುಣವಾಗಿ ಈ ಭಾನುವಾರದ ಮುಂಜಾನೆಯಲ್ಲಿ ಆತನನ್ನು ಆರಾಧಿಸಿ ಆತನ ನಾಮವನ್ನು ಮಹಿಮೆಪಡಿಸುವ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಅನಂತ ವಂದನೆಗಳು ಸ್ವಾಮಿ. ಯೇಸುವೆ, ಈ ವಾರದ ಮೊದಲನೆಯ ದಿನದಲ್ಲಿ ನಿಮ್ಮನ್ನು ಆರಾಧಿಸುವಂತಹ ಈ ಪರಿಶುದ್ಧ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಅವಕಾಶಕ್ಕಾಗಿ ಸ್ತೋತ್ರ. ದೇವರೇ, ನಮ್ಮ ಜೀವಿತದಲ್ಲಿ ಮಾಡಿದಂತಹ ಪ್ರತಿಯೊಂದು ಉಪಕಾರಗಳಿಗಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಕಣ್ಣನ್ನು ಕಣ್ಣೀರಿನಿಂದ, ನಮ್ಮ ಪ್ರಾಣವನ್ನು ಮರಣದಿಂದ ತಪ್ಪಿಸಿ ಜೀವವುಳ್ಳ ದೇಶದಲ್ಲಿ ಜೀವವುಳ್ಳ ದೇಹಿಗಳಾಗಿ ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನದಲ್ಲಿ ನಾವು ಸೇರಿ ಬರುವುದಕ್ಕೆ ಸಂದರ್ಭವನ್ನು ಒದಗಿಸಿಕೊಟ್ಟಿದ್ದೀ. ಅದಕ್ಕಾಗಿ ಸ್ತೋತ್ರ. ಯೇಸುವೆ, ಇಂದಿನ ಆರಾಧನೆ ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಆರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಈ ಆರಂಭದಿಂದ ಅಂತ್ಯದವರೆಗೆ ನಾವು ಅನುಭವಿಸುವಂತೆ ಕೃಪೆ ಮಾಡು. ಹಾಡುಗಳನ್ನು ಧ್ಯಾನಿಸುವಂತಹ ದೇವರ ವಾಕ್ಯಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಆರಾಧನೆಯಲ್ಲಿ ಭಾಗಿಗಳಾಗುವಂತಹ ಪ್ರತಿಯೊಬ್ಬರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣಗಳಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳಿಗಾಗಿ ಸ್ತೋತ್ರ. ಪ್ರತಿಯೊಂದು ಆರಾಧನೆಗಳನ್ನು ಆಶೀರ್ವದಿಸು ಕರ್ತನೇ. ಈ ದಿನದ ಆರಾಧನೆ ದೇವರ ನಾಮದ ಮಹಿಮೆಗೆ ಕಾರಣವಾಗಿ ಮಾರ್ಪಡಲಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ದೇವರ ನಾಮಕ್ಕೆ ಮತ್ತೊಂದಾವರ್ತಿ ಕೃತಜ್ಞತೆಯನ್ನು ಸಲ್ಲಿಸುವಂಥವನಾಗಿದ್ದೇನೆ. ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ನಮ್ಮ ರಕ್ಷಕನಾದ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಬನ್ನಿ, ಆತನು ಮಾಡಿದ ಉಪಕಾರಗಳಿಗೆ ಅನುಗುಣವಾಗಿ ಆತನ ನಾಮವನ್ನು ಆರಾಧಿಸಿ ಆತನನ್ನು ಮಹಿಮೆಪಡಿಸುವ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರನ್ನು ಮಹಿಮೆಪಡಿಸುವ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಈ ಹಾಡಿನ ಚರಣಗಳನ್ನು ಹಾಡಿ ದೇವರನ್ನು ಮಹಿಮೆಪಡಿಸುವ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಪಾಪಿಯೇ ಮಾನಸಾಂತರ ಪಡು, ಪಾಪದ ಮಾರ್ಗವ ತ್ಯಜಿಸಿ ಬಿಡು. ಪಾಪಿಯೇ ಮಾನಸಾಂತರ ಪಡು, ಪಾಪದ ಮಾರ್ಗವ ತ್ಯಜಿಸಿ ಬಿಡು. ಕ್ರಿಸ್ತನ ಹತ್ರ ಬಂದೀಗ, ಕ್ಷಮಾಪಣೆ ನೀವೊಂದೀಗ. ಕ್ರಿಸ್ತನ ಹತ್ರ ಬಂದೀಗ, ಕ್ಷಮಾಪಣೆ ನೀವೊಂದೀಗ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಇದುವೇ ಪ್ರಸನ್ನ ವೇಳೆಯು, ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ.
ಪಾಪದ ಭಾರ ಏಕೆ ಹೊರುತ್ತಿ, ತೀರ್ಪಿಗೆ ಏಕೆ ಗುರಿಯಾಗುತ್ತಿ. ಪಾಪದ ಭಾರ ಏಕೆ ಹೊರುತ್ತಿ, ತೀರ್ಪಿಗೆ ಏಕೆ ಗುರಿಯಾಗುತ್ತಿ. ಶಿಲುಬೆ ತಾಳಿದ ಯೇಸುವನ್ನು ನಂಬಿ ನೀವೊಂದು ಜೀವವನ್ನು. ಶಿಲುಬೆ ತಾಳಿದ ಯೇಸುವನ್ನು ನಂಬಿ ನೀವೊಂದು ಜೀವವನ್ನು. ಇದುವೇ ಪ್ರಸನ್ನ ವೇಳೆಯೂ ರಕ್ಷಣಾ ದಿನವು, ಕೃಪಾಕಾಲವು ಇಂದೀಗಲೇ. ಇದುವೇ ಪ್ರಸನ್ನ ವೇಳೆಯೂ ರಕ್ಷಣಾ ದಿನವು, ಕೃಪಾಕಾಲವು ಇಂದೀಗಲೇ. ಒಂದೇ ಸಾರಿ ನೀ ಸಾಯುವುದು, ಆಮೇಲೆ ನ್ಯಾಯ ತೀರ್ಪಾಗುವುದು. ಒಂದೇ ಸಾರಿ ನೀ ಸಾಯುವುದು, ಆಮೇಲೆ ನ್ಯಾಯ ತೀರ್ಪಾಗುವುದು. ದೇವರ ನಿಜ ನೇಮಕವು ತಪ್ಪಿಸಿಕೊಳ್ಳಲ ಸಾಧ್ಯವು. ದೇವರ ನಿಜ ನೇಮಕವು ತಪ್ಪಿಸಿಕೊಳ್ಳಲ ಸಾಧ್ಯವು. ಇದುವೇ ಪ್ರಸನ್ನ ವೇಳೆಯೋ ರಕ್ಷಣಾ ದಿನವು, ಕೃಪಾಕಾಲವು ಇಂದೀಗಲೇ. ಇದುವೇ ಪ್ರಸನ್ನ ವೇಳೆಯೋ ರಕ್ಷಣಾ ದಿನವು, ಕೃಪಾಕಾಲವು ಇಂದೀಗಲೇ. ಹೃದಯದಿಂದ ನಂಬುವವನು ಬಾಯಿಂದ ಒಪ್ಪುವವನು ಮರಣದಿಂದ ಪಾರಾಗಿ ನಿತ್ಯ ಜೀವದೋಳ್ ಸೇರುವನು. ಇದುವೇ ಪ್ರಸನ್ನ ವೇಳೆಯು ರಕ್ಷಣಾ ದಿನವು, ಕೃಪಾಕಾಲವು ಇಂದೀಗಲೇ. ಇದುವೇ ಪ್ರಸನ್ನ ವೇಳೆಯು ರಕ್ಷಣಾ ದಿನವು, ಕೃಪಾಕಾಲವು ಇಂದೀಗಲೇ. ಇದುವೇ ಪ್ರಸನ್ನ ವೇಳೆಯು ರಕ್ಷಣಾ ದಿನವು, ಕೃಪೆ ಕಾಲವು ಇಂದೀಗಲೇ. ಹಲ್ಲೆಲೂಯ. ಅತ್ಯಂತ ಸುಮಧುರವಾದಂಥ ಒಂದು ಹಾಡು. ಇದುವೇ ಪ್ರಸನ್ನ ವೇಳೆಯು ರಕ್ಷಣಾ ದಿನವು, ಕೃಪಾ ಕಾಲವು ಇಂದೀಗಲೇ. ಯೇಸು ಸ್ವಾಮಿ ತನ್ನ ಸೇವೆಯ ಪ್ರಾರಂಭ ಅಥವಾ ಸ್ನಾನಿಕನಾದ ಯೋಹಾನನ ಕೈ ಕೆಳಗೆ ದೀಕ್ಷಾಸ್ನಾನವನ್ನು ಮಾಡಿಸಿಕೊಂಡವನಾಗಿ ಆತನು ತನ್ನ ಸೇವೆಯನ್ನು ಪ್ರಾರಂಭಿಸಿದಂತಹ ಸಂದರ್ಭದಲ್ಲಿ ತನ್ನ ಸುತ್ತಲಿದ್ದ ಜನರನ್ನು ನೋಡಿ ಯೇಸು ಹೇಳಿದಂತಹ ಮಾತು, ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡಿದೆ. ಸ್ನಾನಿಕನಾದ ಯೋಹಾನನ ಸೇವೆಯ ಪ್ರಾರಂಭದಲ್ಲಿ ಯೂದಾಯದ ಅಡವಿಯಲ್ಲಿ ಆತನು ಸಾರಿದಂತಹ ಸಂದೇಶವು ಇದೇ ಆಗಿತ್ತು.
ಪರಲೋಕ ರಾಜ್ಯವು ಸಮೀಪಿಸಿತು. ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುವಂಥದ್ದು 4ನೇ ಅಧ್ಯಾಯದ ಅದರ 12ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಸರ್ವಶಕ್ತನಾದ ಯೇಸು ಸ್ವಾಮಿಯು, ತಂದೆಯಾದ ದೇವರು ತನಗೆ ವಹಿಸಿದ ದೌತ್ಯವನ್ನ ಮುಕ್ತಾಯಗೊಳಿಸಿ ಲೋಕದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸಿ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಆತನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನ ಸಂಗಡ ಇದ್ದಂತಹ 11 ಮಂದಿ ಶಿಷ್ಯರಿಗೆ ಕೊಟ್ಟಂತಹ ಅಧಿಕಾರ ಅನ್ನುವಂಥದ್ದು, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದನೆಲ್ಲ ಅವರಿಗೆ ಉಪದೇಶ ಮಾಡಿರಿ. ದೇವರು ನಮಗೆ ಕೊಟ್ಟಿರುವಂತಹ ದೌತ್ಯ, ದೇವರು ನಮಗೆ ವಹಿಸಿರುವಂತಹ ಜವಾಬ್ದಾರಿ ಅನ್ನುವಂಥದ್ದು, ದೇವರು ಕೊಟ್ಟಂತಹ ಸಂದೇಶವನ್ನ ಜನರಿಗೆ ತಿಳಿಯಪಡಿಸುವಂಥದ್ದು. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ಅದರ 8ನೇ ವಾಕ್ಯದಲ್ಲಿ ಪುನರುತ್ಥಾನವನ್ನ ಹೊಂದಿ ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನ ಸಂಗಡ ಇದ್ದಂತಹ ಜನರಿಗೆ ಹೇಳಿದಂಥದ್ದು, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನ ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಈ ಸಂದೇಶವನ್ನ ಪಡಕೊಂಡಿರುವ ನಾವುಗಳು ನಮ್ಮ ದೈನಂದಿನ ಜೀವಿತದಲ್ಲಿ ಈ ಸಂದೇಶವನ್ನ ಕೇಳದೆ ಇರುವ ವ್ಯಕ್ತಿಗಳಿಗೆ ಈ ಸಂದೇಶವನ್ನ ತಲುಪಿಸುವಂತಹ ಜವಾಬ್ದಾರಿಯನ್ನ ಪಡಕೊಂಡಿದ್ದೇವೆ ಎಂಬುವಂಥದ್ದನ್ನ ನಾವು ಎಂದಿಗೂ ಮರೆಯಬಾರದು. ಇಲ್ಲಿ ಹಾಡುಗಾರನು ಹಾಡಿರುವಂಥದ್ದು, ಪಾಪಿಯೇ ಮಾನಸಾಂತರ ಪಡು, ಪಾಪದ ಮಾರ್ಗವನ್ನ ತ್ಯಜಿಸಿ ಬಿಡು, ಕ್ರಿಸ್ತನ ಹತ್ತಿರ ಬಂದೀಗ ಕ್ಷಮಾಪಣೆ ನೀನು ಹೊಂದೀಗ. ಈ ಲೋಕದಲ್ಲಿ ಮಾನವನ ಪಾಪಗಳ ಕ್ಷಮಾಪಣೆಗೆ ಇರುವಂತಹ ಏಕೈಕ ದಾರಿ ಯೇಸು ಕ್ರಿಸ್ತನ ರಕ್ತದ ಮೂಲಕ ಮಾತ್ರವಾಗಿದೆ. ನಮ್ಮ ಒಳ್ಳೆಯ ಕಾರ್ಯಗಳು, ನಾವು ಮಾಡುವಂತಹ ತೀರ್ಥಯಾತ್ರೆಗಳು, ನಾವು ಮಾಡುವಂತಹ ಬಾಹ್ಯವಾದ ಯಾವ ಧಾರ್ಮಿಕ ಆಚಾರಗಳು ನಮ್ಮನ್ನು ನಮ್ಮ ಪಾಪದಿಂದ ಬಿಡುಗಡೆ ಮಾಡುವುದಕ್ಕೆ ಅಸಾಧ್ಯವಾಗಿರುವಾಗ ಯೇಸು ಸ್ವಾಮಿಯ ರಕ್ತದ ಮೂಲಕ ನಮ್ಮ ಜೀವಿತದಲ್ಲಿ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಳ್ಳಬಹುದೆಂಬ ಆ ಒಂದು ಸದ್ವರ್ತಮಾನವನ್ನ ನಾವು ಜನರಿಗೆ ತಿಳಿಸುವಂತವರಾಗಿರಬೇಕು. ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ, ದೇವರನ್ನ ಸ್ತುತಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಕಳೆದ ಒಂದು ವಾರದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಪ್ರತಿಯೊಂದು ಅದ್ಭುತಗಳಿಗಾಗಿ ಆತನಿಗೆ ಕೃತಜ್ಞತೆಯನ್ನ ನಾವು ಸಲ್ಲಿಸುವಂತವರಾಗಿರಬೇಕು. 92ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ಹೇಳಿರುವಂಥದ್ದು, ಯೆಹೋವನೇ ನಿನ್ನನ್ನು ಕೊಂಡಾಡುವುದು, ಪರಾತ್ಪರನೇ ನಿನ್ನ ನಾಮವನ್ನು ಸಂಕೀರ್ತಿಸುವುದು ಯುಕ್ತವಾಗಿದೆ.
ದೇವರನ್ನ ಆರಾಧಿಸುವಂಥದ್ದು ಅದು ನಮ್ಮ ಜೀವಿತದಲ್ಲಿ ಅತ್ಯಂತ ಅಮೂಲ್ಯವಾದ, ಅತ್ಯಂತ ಶ್ರೇಷ್ಠಕರವಾದ, ಅತ್ಯಂತ ಅವರ್ಣೀಯವಾದಂತಹ ಒಂದು ಅನುಭವ. ಸಾಧಾರಣವಾಗಿ ನಾನು ಹೇಳುವ ರೀತಿಯಲ್ಲಿ ದೇವರು ನಮ್ಮನ್ನ ಸೃಷ್ಟಿ ಮಾಡಿರುವಂತಹ ಏಕೈಕ ಉದ್ದೇಶ ದೇವರನ್ನ ಸ್ತುತಿಸುವಂಥವರಾಗಿರಬೇಕು. ನಮ್ಮ ಪ್ರತಿಯೊಂದು ಕಾರ್ಯಗಳ ಮೂಲಕ, ನಮ್ಮ ಕೆಲಸಗಳ ಮೂಲಕ, ನಮ್ಮ ಒಡನಾಟಗಳ ಮೂಲಕ, ನಮ್ಮ ನೋಟದ ಮೂಲಕ ನಾವು ದೇವರ ನಾಮವನ್ನ ಮಹಿಮೆ ಪಡಿಸುವವರಾಗಿರಬೇಕು ಎಂಬುದು ದೇವರು ಬಯಸುವಂತವನಾಗಿದ್ದಾನೆ. ಯೇಸುಸ್ವಾಮಿ ತನ್ನ ಪರ್ವತ ಪ್ರಸಂಗದಲ್ಲಿ ತನ್ನ ಸುತ್ತಲೂ ಕೂಡಿದಂತಹ ಜನರಿಗೆ ಹೇಳಿದಂತಹ ಆ ಒಂದು ಪ್ರಸಂಗ ಮಾತುಗಳಲ್ಲಿ 2 ಪ್ರತ್ಯೇಕವಾದ ಪದಗಳನ್ನು ಉಪಯೋಗಿಸಿರುವಂಥದ್ದಾಗಿ ನಾವು ನೋಡುತ್ತೇವೆ. ಅದರ 13ನೇ ವಾಕ್ಯದಲ್ಲಿ ಯೇಸುಸ್ವಾಮಿ ಹೇಳಿರುವಂಥದ್ದು, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಅದರ 14ನೇ ವಾಕ್ಯದ ಪ್ರಾರಂಭ ಭಾಗದಲ್ಲಿ ಯೇಸು ಹೇಳಿರುವಂಥದ್ದು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಒಬ್ಬ ಕ್ರೈಸ್ತನು ಯೇಸುಸ್ವಾಮಿಯನ್ನ ಕಂಡುಕೊಂಡಂಥವನು, ಯೇಸುಸ್ವಾಮಿಯ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡೆಕೊಂಡಂತಹ ಒಬ್ಬ ವ್ಯಕ್ತಿ ಈ ಲೋಕದಲ್ಲಿ ಅನೇಕರನ್ನ ಸಂರಕ್ಷಿಸುವಂತಹ ಉಪ್ಪಾಗಿ, ಅನೇಕರಿಗೆ ಮಾರ್ಗವನ್ನ ತೋರಿಸುವಂತಹ ಒಂದು ಬೆಳಕಾಗಿ ಈ ಲೋಕದಲ್ಲಿ ಆಗಿರಬೇಕೆಂಬುದು ದೇವರು ಬಯಸುವಂತವನಾಗಿದ್ದಾನೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿರುವಾಗ ಆತನ ಮಹತ್ವಗಳಿಗೆ ಅನುಗುಣವಾಗಿ ನಾವು ಆತನನ್ನ ಆರಾಧಿಸುವಂತವರಾಗಿದ್ದೇವ ಎಂಬ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಈ ದಿನದ ದೇವರ ವಾಕ್ಯ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತಹ ಶೀರ್ಷಿಕೆ ಅನ್ನುವಂಥದ್ದು ಐಕ್ಯತೆ. ಐಕ್ಯತೆ ಐಕ್ಯತೆ ಅನ್ನುವಂಥದ್ದು ಕ್ರೈಸ್ತ ಜೀವಿತದಲ್ಲಿ ಅತ್ಯಮೂಲ್ಯವಾದ ಒಂದು ಘಟಕ. ಯುನಿಟಿ ಇಸ್ ಸ್ಟ್ರೆಂತ್. ಐಕ್ಯತೆಯಲ್ಲಿ ಬಲ ಉಂಟು. ವೆನ್ ದೇರ್ ಇಸ್ ಎ ಟೀಮ್ ವರ್ಕ್, we can achieve the wonderful things. ನಾವು ಪರಸ್ಪರ ಸಹಕಾರದೊಂದಿಗೆ ಅಥವಾ ಪರಸ್ಪರ ಅನ್ಯೋನ್ಯತೆಯಲ್ಲಿ ನಾವು ಒಂದು ಕೆಲಸವನ್ನ ಮಾಡುವುದಾದರೆ ಅದರಲ್ಲಿ ಉನ್ನತಿಯನ್ನ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಐಕ್ಯತೆ ಪ್ರತಿ ಮಾನವನ ಜೀವಿತದಲ್ಲಿ ಅತ್ಯಮೂಲ್ಯವಾದ ಒಂದು ಘಟಕವಾಗಿದೆ. ಕ್ರೈಸ್ತರಾದ ನಾವುಗಳು ಈ ಒಂದು ಐಕ್ಯತೆಯಲ್ಲಿ ನಮ್ಮ ಜೀವಿತವನ್ನ ಜೀವಿಸುತ್ತಿದ್ದೇವ ಎಂಬ ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳುವುದಾದರೆ ಅನೇಕ ಸಂದರ್ಭಗಳಲ್ಲಿ ಅದಕ್ಕೆ ಉತ್ತರ ಅನ್ನುವಂಥದ್ದು ಇಲ್ಲ ಎಂಬುದಾಗಿ ಆಗಿದೆ. ದೇವರು ಬಯಸುವಂಥದ್ದು ನಮ್ಮಲ್ಲಿ ಒಂದು ಐಕ್ಯತೆಯನ್ನ. ದೇವರ ವಾಕ್ಯವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಐಕ್ಯತೆಯ ಕುರಿತಾಗಿ ಅನೇಕ ವಿಚಾರಗಳನ್ನ ನಾವು ಅವಲೋಕಿಸಬಹುದಾಗಿದೆ. ಯೆಸ್ಕೇಲನ ಪ್ರವಾದನ ಗ್ರಂಥ 37ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಯೆಸ್ಕೇಲನಿಗೆ ಒಂದು ದರ್ಶನವನ್ನ ತೋರಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಅದರ ಹಿನ್ನೆಲೆ ಈ ರೀತಿಯಾಗಿದೆ. ಪ್ರವಾದಿಯಾದ ಯೆಸ್ಕೇಲನು ಯೆಹೋವನ ಹಸ್ತಸ್ಪರ್ಶದಿಂದ
ಪರವಶನಾಗಿ ಅವನು ಎಲುಬುಗಳಿಂದ ತುಂಬಿದ್ದ ಒಂದು ತಗ್ಗಿನಲ್ಲಿ ಇಳಿಸಿರುವಂಥದ್ದು. ಅಲ್ಲಿ ನಾವು ನೋಡುವಂಥದ್ದು ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಇಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಯೆಹೆಜ್ಕೇಲನಿಗೆ ಕೇಳುವಂತಹ ಒಂದು ಪ್ರಶ್ನೆ, ಈ ಎಲುಬುಗಳಿಗೆ ಜೀವವು ಬರಬಹುದು. ಇದರ ಹಿನ್ನೆಲೆಯನ್ನ ನಾವು ನೋಡುವಂತಹ ಸಂದರ್ಭದಲ್ಲಿ ಇಸ್ರಾಯೇಲ್ ಮಕ್ಕಳು ದೈವಿಕವಾದಂತಹ ಆಜ್ಞೆಗಳಿಗೆ ವಿರೋಧವಾಗಿ ನಡೆದು ಚದುರಿ ಹೋಗಿರುವಂತಹ ಒಂದು ಪರಿಸ್ಥಿತಿ. ಈ ಒಂದು ಪರಿಸ್ಥಿತಿಯಲ್ಲಿರುವಂತಹ ಜನಸಮೂಹವನ್ನ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಯೆಹೆಜ್ಕೇಲನಿಗೆ ತೋರಿಸಿ ಹೇಳುವಂಥದ್ದು, ಈ ಅಸ್ಥಿಗಳು, ಈ ಎಲುಬುಗಳು ಜೀವವನ್ನ ಹೊಂದಿಕೊಳ್ಳುತ್ತದ. ಪ್ರಿಯರೇ, ದೇವರು ಇಸ್ರಾಯೇಲ್ ಮಕ್ಕಳನ್ನ ಆರಿಸಿ ತೆಗೆದುಕೊಂಡಂತಹ ಏಕೈಕ ಉದ್ದೇಶ ಅವರು ತನಗೆ ಸ್ವಕೀಯ ಪ್ರಜೆಗಳಾಗಿರಬೇಕೆಂಬ ಉದ್ದೇಶದಿಂದ. ದೇವರು ಅಬ್ರಹಾಮನನ್ನ ಕರೆದ ತರುವಾಯ ದೇವರು ಅಬ್ರಹಾಮನಿಗೆ ಕೇಳಿದಂತ ಒಂದು ಮಾತು, ನಿನ್ನ ಸಂತತಿ ತನ್ನದಲ್ಲದ ದೇಶದಲ್ಲಿ 400 ವರ್ಷ ಗುಲಾಮರಾಗಿ ವಾಸ ಮಾಡ್ತಾರೆ. ಯೋಸೇಫನ ಕಾಲದಲ್ಲಿ ಆ ಒಂದು ವಾಗ್ದಾನ, ಆ ಒಂದು ಪ್ರವಾದನೆ ನೆರವೇರಲ್ಪಡುವಂಥದ್ದಾಗಿ ನಾವು ನೋಡುತ್ತೇವೆ. ತನ್ನದಲ್ಲದ ದೇಶದಲ್ಲಿ 400 ವರ್ಷ, ತದನಂತರವಾಗಿ ನಾನು ಅವರನ್ನು ಬರಮಾಡುತ್ತೇನೆ. ಮೋಶೆ ಹುಟ್ಟಿದ ನಂತರ ಅಥವಾ ಮೋಶೆಯ ಜನನದ ನಂತರ ಮೋಶೆಯ ನಾಯಕತ್ವದಲ್ಲಿ ಸರ್ವಶಕ್ತನಾದ ದೇವರು ತನ್ನ ಪ್ರಜೆಗಳಾದ ಇಸ್ರಾಯೇಲರನ್ನು ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿ ತನ್ನ ಪಿತೃಗಳಿಗೆ ವಾಗ್ದಾನ ಮಾಡಿದ ರೀತಿಯಲ್ಲಿ ಹಾಲು ಜೇನು ಹರಿಯುವ ದೇಶಕ್ಕೆ ಅವರನ್ನ ನಡೆಸಿಕೊಂಡು ಹೋಗುವಂಥದ್ದನ್ನ ಇಸ್ರಾಯೇಲರು ತಮ್ಮ ಪ್ರಯಾಣವನ್ನ ಪ್ರಾರಂಭಿಸಿ ಸೀನಾಯಿ ಪರ್ವತದ ತಳಭಾಗದಲ್ಲಿ ಬಂದಾಗ ಅಲ್ಲಿ ಒಂದು ಸೈಲೆಂಟ್, ಕೆಲ ಕಾಲ ಇಸ್ರಾಯೇಲರು ಆ ಸೀನಾಯಿ ಪರ್ವತದ ತಳದಲ್ಲಿ ಪಾಳೆಯವನ್ನ ಮಾಡಿಕೊಂಡರು. ಈ ರೀತಿ ಸರ್ವಶಕ್ತನಾದ ದೇವರು ಇಸ್ರಾಯೇಲರನ್ನ ಅಲ್ಲಿ ಕೆಲವು ಕಾಲ ನಿಲ್ಲಿಸುವುದಕ್ಕೆ ಕಾರಣ ಅವರಿಗೆ ಕೆಲವು ಆಜ್ಞಾ ವಿಧಿಗಳನ್ನ, ಧರ್ಮೋಪದೇಶಗಳನ್ನ ಕೊಡುವುದಕ್ಕೋಸ್ಕರವಾಗಿ. ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು ಐಗುಪ್ತರ ಆಚಾರ ವಿಚಾರಗಳಿಗೆ ಅನುಗುಣವಾಗಿ ತಮ್ಮ ಜೀವಿತವನ್ನ ನಿರ್ವಹಿಸುವಂತವರಾಗಿದ್ದರು. ಈಗ ದೇವರು ಇವರನ್ನ ಕರಕೊಂಡು ಹೋಗುವಂತಹ ಕಾನಾನ್ ದೇಶದಲ್ಲಿ ಅವರು ಪ್ರವೇಶ ಮಾಡುವುದಕ್ಕಿಂತ ಮುಂಚಿತವಾಗಿ ಸರ್ವಶಕ್ತನಾದ ದೇವರು ತನ್ನ ಸ್ವಕೀಯ ಪ್ರಜೆಗಳಾದ ಇಸ್ರಾಯೇಲರಿಗೆ ತಮ್ಮದೇ ಆದಂತಹ ಕೆಲವು ನ್ಯಾಯ ವಿಧಿಗಳನ್ನ ಕೊಡುವುದಕ್ಕೋಸ್ಕರವಾಗಿ ಸೀನಾಯಿ ಪರ್ವತದ ಕೆಳಭಾಗದಲ್ಲಿ ಕೆಲ ಕಾಲ ಇಡುವಂಥದ್ದನ್ನು ನಾವು ನೋಡ್ತೇವೆ. ಪ್ರಾರಂಭದಲ್ಲಿ 10 ದಶಾಜ್ಞೆಗಳು ಕೊಡಲ್ಪಟ್ಟಿತ್ತು, ನಂತರವಾಗಿ ದೇವದರ್ಶನ ಗುಡಾರ, ನಂತರವಾಗಿ ಯಜ್ಞಗಳು, ಹೀಗೆ ಹಲವು ವಿಧವಾದ ನಿಯಮಗಳನ್ನು ಸರ್ವಶಕ್ತನಾದ ದೇವರು ಇವರಿಗೆ ಕೊಟ್ಟಂತಹ ಏಕೈಕ ಉದ್ದೇಶ, ಇವರು ಸ್ವಾಧೀನಪಡಿಸಿಕೊಳ್ಳುವ ದೇಶದಲ್ಲಿ ನನ್ನ ಆಜ್ಞೆಗಳಿಗೆ ವಿಧೇಯರಾಗಿ ನನಗೆ ಸ್ವಕೀಯ ಪ್ರಜೆಗಳಾಗಿ ಜೀವಿಸಬೇಕೆಂಬ ಉದ್ದೇಶದಿಂದ. ಆದರೆ ವರ್ಷಗಳು ದಾಟಿ ಹೋಗ್ತಾ ಇದ್ದಂತೆಯೇ ಸತ್ಯವೇದ ಹೇಳ್ತಾ ಇದೆ, ಇಸ್ರಾಯೇಲ್ ಮಕ್ಕಳು ದೇವರ ಧರ್ಮವಿಧಿಗಳನ್ನ, ದೇವರ ನ್ಯಾಯ ಪ್ರಮಾಣಗಳನ್ನ ಧಿಕ್ಕರಿಸಿ ತಮ್ಮಿಷ್ಟದ ಪ್ರಕಾರವಾಗಿ ಜೀವಿಸುವುದಕ್ಕೆ ಪ್ರಾರಂಭಿಸಿದರು. ಇದರ ಫಲವಾಗಿ ಯಾವ ಜನರನ್ನ
ತನ್ನ ಸ್ವಕೀಯರನ್ನಾಗಿ ಆದುಕೊಂಡು ಯಾವ ಜನರನ್ನ ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿ ಯಾವ ಜನರಿಗೆ ವಾಗ್ದಾನ ದೇಶವನ್ನ ದಯಪಾಲಿಸಿಕೊಟ್ಟನೋ ಅದೇ ಸರ್ವಶಕ್ತನಾದ ದೇವರು ಇವರನ್ನ ಚದುರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಸೊ ಹೀಗೆ ಚದರಿ ಹೋಗಿರುವ ಜನರನ್ನ, ಈ ಜನರ ಕುರಿತಾಗಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಯೆಹೆಜ್ಕೇಲನ ಮೂಲಕವಾಗಿ ಹೇಳುವಂಥದ್ದು, ಈ ಎಲುಬುಗಳು ಜೀವವನ್ನ ಹೊಂದಿಕೊಳ್ಳುತ್ತವ. ಇಲ್ಲಿ ಪ್ರವಾದಿಯಾದ ಯೆಹೆಜ್ಕೇಲನು ಹೇಳುವಂಥದ್ದು, ಕರ್ತನಾದ ಯೆಹೋವನೇ ನೀನೇ ಬಲ್ಲೆ, ನೀನೇ ಬಲ್ಲೆ. ಅದಕ್ಕೆ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ, ಒಣಗಿದ ಎಲುಬುಗಳೇ ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ನಿಮಗೆ ಹೀಗೆ ಹೇಳುತ್ತಾನೆ, ಇಗೋ ನಾನು ನಿಮ್ಮೊಳಗೆ ಶ್ವಾಸವನ್ನ ಊಗಿಸುವೆನು, ನೀವು ಬದುಕುವಿರಿ. ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನ ಹರಡಿ ಚರ್ಮವನ್ನ ಒದಿಸಿ ನಿಮ್ಮಲ್ಲಿ ಶ್ವಾಸವನ್ನ ತುಂಬುವೆನು. ಆಗ ನೀವು ಬದುಕಿ ನಾನು ಯೆಹೋವನು ಎಂದು ತಿಳಿದುಕೊಳ್ಳುವಿರಿ. ನನಗೆ ಅಪ್ಪಣೆಯಾದಂತೆ ನಾನು ಆ ದೈವೋಕ್ತಿಯನ್ನು ನುಡಿಯುತ್ತಿರಲು ಸದ್ದಾಯಿತು. ಈಗೋ ಟಕ ಟಕ ಎನ್ನುತ್ತಾ ಎಲುಬು ಎಲುಬಿಗೆ ಜೋಡಣೆಯಾಯಿತು. ನಾನು ನೋಡಲಾಗಿ ಆಹಾ, ಅವುಗಳ ಮೇಲೆ ನರಗಳು ಹಬ್ಬಿದವು, ಮಾಂಸಗಳು ಹರಡಿತ್ತು, ಚರ್ಮವು ಮೇಲ್ನೊದಿಕೆಯಾಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಆಗ ಆತನು ನನಗೆ, ನರಪುತ್ರನೇ, ನೀನು ಶ್ವಾಸಕ್ಕೆ ನುಡಿ, ಶ್ವಾಸವೇ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಚತುರ್ದಿಕ್ಕುಗಳಿಂದ ಬೀಸಿ ಅತ್ತ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂದಾಗ ಆತನು ಅಪ್ಪಣೆ ಕೊಡಲು ಅವು ಶ್ವಾಸವು ಅವುಗಳಲ್ಲಿ ಒಕ್ಕಿತು ಎಂಬುದಾಗಿ. ಇಲ್ಲಿ ಸರ್ವಶಕ್ತನಾದ ದೇವರು ಚದರಿ ಹೋಗಿರುವಂತಹ, ಒಂದಕ್ಕೊಂದು ಹೊಂದಿಕೆ ಇಲ್ಲದೆ ಇರುವಂತಹ, ತೀರಾ ಒಣಗಿ ಹೋಗಿರುವಂತಹ ಎಲುಬುಗಳನ್ನ ಒಂದುಗೂಡಿಸಿ ಒಂದು ಸೈನ್ಯವಾಗಿ ಎಬ್ಬಿಸುವಂತಹ ಒಂದು ದರ್ಶನವನ್ನ ನಾವು ಇಲ್ಲಿ ನೋಡುವಂತವರಾಗಿದ್ದೇವೆ. ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಸರ್ವಶಕ್ತನಾದ ದೇವರು ಇಸ್ರಾಯೇಲರನ್ನ ಒಂದು ಅಖಂಡವಾಗಿ ನಿರ್ಮಿಸಿ ಅಖಂಡವಾಗಿ ಅವರನ್ನು ಕರೆದು ಬೇರ್ಪಡಿಸಿದಂತಹ ಒಂದು ಸಂದರ್ಭ. ಆದರೆ ಅವರು ತಮ್ಮದೇ ಆದಂತಹ ಆಚಾರ ವಿಚಾರಗಳಿಗೆ ಒಳಪಟ್ಟು ದೇವರಿಂದ ದೂರ ಹೋದದ್ದರ ಫಲವಾಗಿ ಪರಸ್ಪರ ಐಕ್ಯತೆ ಇಲ್ಲದೆ ಒಣಗಿ ಹೋಗಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಅವರು ಆಗಿರುವಂಥದ್ದನ್ನು ನಾವು ನೋಡುತ್ತೇವೆ. ಈ ಒಂದು ವಾಕ್ಯದ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಂದು ಆತ್ಮೀಕ ಸತ್ಯ ಅನ್ನುವಂಥದ್ದು, ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿ ಒಂದು ದೈವಿಕವಾದ ಅನ್ಯೋನ್ಯತೆಯು ಇಲ್ಲದೆ ಹೋದರೆ ನಮ್ಮ ಜೀವಿತವು ಸಹ ಹೀಗೆ ಒಣಗಿದ ಒಂದು ಅನುಭವದಲ್ಲಿ ಹಾದು ಹೋಗುವಂಥದ್ದಾಗಿದೆ. ಇವತ್ತು ಪ್ರತ್ಯೇಕವಾಗಿ ನಮ್ಮ ಕ್ರೈಸ್ತ ಗೋಳದಲ್ಲಿ ಅನೇಕ ಪಂಗಡಗಳನ್ನು ನಾವು ನೋಡುವಂತವರಾಗಿದ್ದೇವೆ. ಒಂದು ಪಂಗಡವು ಮತ್ತೊಂದು ಪಂಗಡಗಳೊಂದಿಗೆ ಯಾವ ಐಕ್ಯತೆ ಇಲ್ಲದೆ ವಿಭಿನ್ನವಾದ ರೀತಿಯಲ್ಲಿ ಮುಂದಕ್ಕೆ ಸಾಗುವಂತಹ ಒಂದು ಕಾಲಘಟ್ಟಗಳಲ್ಲಿ ನಾವು ಸೇರಿ ಬಂದಿದ್ದೇವೆ. ಏಕಮಾತ್ರ ದೇವರನ್ನ, ಸರ್ವಗಳ ಸೃಷ್ಟಿಗಳ ಒಡೆಯನಾದ ದೇವರನ್ನ ಕ್ರೈಸ್ತರಾದ ನಾವುಗಳು ವಿಭಿನ್ನವಾದ ರೀತಿಯಲ್ಲಿ ವಿಭಿನ್ನವಾದ ಶೈಲಿಯಲ್ಲಿ ಆರಾಧಿಸುವಂತಹ ಒಂದು ಕಾಲಘಟ್ಟಗಳಲ್ಲಿ ನಾವು ಸೇರಿ ಬಂದಿದ್ದೇವೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಂದು ಸತ್ಯ ಸಂಗತಿ ಎನ್ನುವಂಥದ್ದು, ನಮ್ಮಲ್ಲಿ ಪರಸ್ಪರ ಐಕ್ಯತೆ
ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ಘಟಕ. ಕೇವಲ ವಿಭಿನ್ನ ಪಂಗಡಗಳ ಮಧ್ಯದಲ್ಲಿ ಅಲ್ಲ, ಈ ದಿನಮಾನಗಳಲ್ಲಿ ನಾವು ನೋಡುವಂತಹ ಸಂದರ್ಭಗಳಲ್ಲಿ ಒಂದೇ ಪಂಗಡಕ್ಕೆ ಸೇರಿದಂತಹ ವ್ಯಕ್ತಿಗಳು ವಿಭಿನ್ನವಾದ ದಿಕ್ಕಿನಲ್ಲಿ ಪ್ರಯಾಣಿಸುವಂಥದ್ದನ್ನು ನಾವು ಈ ದಿನಮಾನಗಳಲ್ಲಿ ನೋಡುವಂಥವರಾಗಿದ್ದೇವೆ. ಈ ಕಾಲಘಟ್ಟಗಳಲ್ಲಿ ಜೀವಿಸುತ್ತಿರುವ ನಾವುಗಳು ಸರ್ವಶಕ್ತನಾದ ದೇವರು ಯೆಹೆಜ್ಕೇಲನಿಗೆ ತೋರಿಸಿದ ಈ ಒಂದು ದರ್ಶನವನ್ನ ನಾವು ಕುಲಂಕುಷವಾಗಿ ನಮ್ಮ ಜೀವಿತದೊಂದಿಗೆ ತುಲನೆ ಮಾಡುವುದಾದರೆ ನಮ್ಮ ಪರಿಸ್ಥಿತಿ ಹೇಗಿದೆ ಎಂಬುವಂಥದ್ದನ್ನ ನಮಗೆ ನಾವೇ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಸರ್ವಶಕ್ತನಾದ ದೇವರು ನಮ್ಮಲ್ಲಿ ಒಂದು ಐಕ್ಯತೆಯನ್ನ ಆತನು ಬಯಸುವಂತವನಾಗಿದ್ದಾನೆ. ಪರಸ್ಪರ ಒಂದು ಐಕ್ಯತೆಯನ್ನ ಆತನು ಎದುರು ನೋಡುವಂತವನಾಗಿದ್ದಾನೆ. ಆದರೆ ಈ ಕಾಲಗಳಲ್ಲಿ ಅನೇಕರು ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ, ಸ್ವಾರ್ಥ ಅಧಿಕಾರಕ್ಕೋಸ್ಕರವಾಗಿ, ಸ್ವಾರ್ಥ ಏಳಿಗೆಗೋಸ್ಕರವಾಗಿ ಪರಸ್ಪರ ಕಿತ್ತಾಡುವಂಥದನ್ನ, ಪರಸ್ಪರ ಹಗೆ ಮಾಡುವಂಥದನ್ನ ನಿಜವಾಗಲೂ ಇದು ಕ್ರೈಸ್ತ ಲೋಕಕ್ಕೆ ಅತ್ಯಂತ ವಿಪರ್ಯಾಸವಾದ ಸಂಗತಿ ಅಂದರೆ ತಪ್ಪಾಗಲಾರದು. ಒಂದೇ ಕರ್ತನನ್ನ ಆರಾಧಿಸುವಂಥವರು, ಒಂದೇ ಕರ್ತನ ದೇಹವನ್ನ, ಒಂದೇ ಕರ್ತನ ರಕ್ತವನ್ನ ಸೇವಿಸುವಂತಹ ದೇವರ ಮಕ್ಕಳೆಂಬುದಾಗಿ ಹೆಸರನ್ನ ಪಡೆದುಕೊಂಡಿರುವ ನಾವುಗಳು ಪರಸ್ಪರ ಐಕ್ಯತೆ ಇಲ್ಲದೆ, ಪರಸ್ಪರ ಹೊಂದಾಣಿಕೆ ಇಲ್ಲದೆ ಈ ಲೋಕದಲ್ಲಿ ಜೀವಿಸುವುದಾದರೆ ನಾವು ಹೇಗೆ ತಾನೆ ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಹೇಳಿದ ರೀತಿಯಲ್ಲಿ ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬ ಸಂದೇಶವನ್ನ ಕೊಟ್ಟಿರುವಾಗ ನಮ್ಮಲ್ಲಿ ಪರಸ್ಪರ ಐಕ್ಯತೆ ಇಲ್ಲದೆ ಹೋದರೆ ಲೋಕವನ್ನ ಗೆಲ್ಲುವುದಕ್ಕೆ, ಲೋಕಕ್ಕೆ ಕ್ರಿಸ್ತನ ಪ್ರೀತಿಯನ್ನು ಸಾರುವುದಕ್ಕೆ ನಮ್ಮಿಂದ ಹೇಗೆ ತಾನೇ ಸಾಧ್ಯ? ಯೇಸುವಿನ ಕಾಲದಲ್ಲಿ ಇದ್ದಂತಹ ಫರಿಸಾಯರು ತಮ್ಮ ಸ್ವಾರ್ಥತೆಗೋಸ್ಕರವಾಗಿ, ತಮ್ಮ ಏಳಿಗೆಗೋಸ್ಕರವಾಗಿ ತಮ್ಮದೇ ಆದಂತಹ ಕೆಲವು ಆಚಾರಗಳನ್ನು ಅವರು ಪಾಲಿಸುವಂತವರಾಗಿದ್ದರು. ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಈ ಫರಿಸಾಯರು ಮತ್ತು ಶಾಸ್ತ್ರಿಗಳು ಯೇಸುವಿಗೆ ಒಂದು ಫಿರ್ಯಾದಿಯನ್ನ, ಒಂದು ಕಂಪ್ಲೇಂಟ್ ಅನ್ನ ಹೇಳ್ತಾ ಇದ್ದಾರೆ. ಆಗ ಯೆರೂಸಲೇಮಿನಿಂದ ಫರಿಸಾಯರು ಶಾಸ್ತ್ರಿಗಳು ಯೇಸುವಿನ ಬಳಿಗೆ ಬಂದು, ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯಗಳನ್ನು ಯಾಕೆ ಮೀರುತ್ತಾರೆ? ಸಂಪ್ರದಾಯಗಳು ಹಳೆಯ ಒಡಂಬಡಿಕೆಯಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ತಾವು ಪಾಲಿಸಬೇಕಾದ ಆಜ್ಞಾ, ವಿಧಿ, ನಿಯಮ, ನಿರ್ಣಯಗಳನ್ನು ಕೊಟ್ಟಿರುವಾಗ ಅವುಗಳಿಗಿಂತ ಮಿಗಿಲಾಗಿ ಅಂದಿನ ಫರಿಸಾಯರು, ಅಂದಿನ ಶಾಸ್ತ್ರಿಗಳು ಕೆಲವು ಸಂಪ್ರದಾಯಗಳನ್ನು ಸಹ ಈ ನಿಯಮಗಳೊಂದಿಗೆ ಸೇರಿಸಿದ್ದಾರೆ. ಅವರು ಹೇಳುವಂಥದ್ದು, ಯಾಕೆ ನಿನ್ನ ಶಿಷ್ಯರು ಕೈ ತೊಳೆದುಕೊಳ್ಳದೆ ಆಹಾರವನ್ನ ಸೇವಿಸುತ್ತಾರೆ? ಅದಕ್ಕೆ ಯೇಸು ಸ್ವಾಮಿಯ ಪ್ರತ್ಯುತ್ತರ, ನೀವು ಸಹ ನಿಮ್ಮ ಸಂಪ್ರದಾಯದ ನಿಮಿತ್ತ
ದೇವರ ಆಜ್ಞೆಯನ್ನು ಯಾಕೆ ಮೀರುತ್ತೀರಿ? ನಿಮ್ಮ ಸಂಪ್ರದಾಯದ ಪ್ರಕಾರ. ಇದು ದೇವರು ಕೊಟ್ಟಂತಹ ನಿಯಮವಲ್ಲ. ಸಂಘಟನೆಗಳು ದೇವರು ಕೊಟ್ಟಂತಹ ನಿಯಮಗಳಲ್ಲ. ದೇವರು ಸ್ಥಾಪಿಸಿದ ಸಭೆ ಏಕೈಕ ಸಭೆ. ಇಲ್ಲಿ ಅವರು ನೋಡುವಂಥದ್ದು ನಿಮ್ಮ ಸಂಪ್ರದಾಯದ ನಿಮಿತ್ತ. ಏನು ಸಂಪ್ರದಾಯ? 4ನೇ ವಾಕ್ಯ, ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂತಲೂ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ದೂಷಿಸುವವನಿಗೆ ಮರಣದಂಡನೆಯಾಗಬೇಕೆಂತಲೂ ದೇವರು ಹೇಳಿದ್ದಾನೆ. ವಿಮೋಚನಕಾಂಡ 20ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಇಸ್ರಾಯೇಲ್ ಮಕ್ಕಳಿಗೆ ದಶಾಜ್ಞೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಒಂದು ಆಜ್ಞೆ ಏನೆಂದರೆ, ನೀವು ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಇದು ಸರ್ವಶಕ್ತನಾದ ದೇವರು ತಾನೇ ಇಸ್ರಾಯೇಲರಿಗೆ ಕೊಟ್ಟಂತಹ ಆಜ್ಞೆ. ಅದರೊಂದಿಗೆ ಹೇಳಿರುವಂಥದ್ದು, ನಿನ್ನ ದೇವರಾದ ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ವಾಗ್ದಾನ ಸಹಿತವಾದಂತಹ ಒಂದು ಆಜ್ಞೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವುದಾದರೆ ಆಜ್ಞೆ ಇದಾಗಿದೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಆದರೆ ಫರಿಸಾಯರು ಅದಕ್ಕೆ ತಮ್ಮದೇ ಆದ ಸಂಪ್ರದಾಯಗಳನ್ನು ಸೇರಿಸಿದರು. ಏನು ಸಂಪ್ರದಾಯ? ಯಾವನಾದರೂ ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ, ನಾನು ನಿನ್ನ ಸಂರಕ್ಷಣೆಗಾಗಿ ಕೊಡತಕ್ಕದನ್ನು ದೇವರಿಗಾಗಿ ಇಟ್ಟಿದ್ದೇನೆ, ಕುರ್ಬಾನ್ ಮಾಡ್ತೇನೆ ಎಂದು ಹೇಳುವುದಾದರೆ ಅವನಿಗೆ ತನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಾದದ್ದಿಲ್ಲ ಅನ್ನುತ್ತೀರಿ. ಹೀಗೆ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ವಾಕ್ಯವನ್ನು ನಿರರ್ಥಕ ಮಾಡಿದ್ದೀರಿ. ನೋಡಿ, ದೇವರು ಕೊಟ್ಟಂತಹ ಆಜ್ಞೆಗಳಿಗೆ ವಿಪರೀತವಾಗಿ ತಮ್ಮದೇ ಆದ ಸಂಪ್ರದಾಯಗಳನ್ನು ಅಳವಡಿಸಿ ದೇವರ ಆಜ್ಞೆಗಳನ್ನು, ದೇವರ ವಾಕ್ಯಗಳನ್ನು ಅಪಾರ್ಥ ಮಾಡುವಂತಹ ಫರಿಸಾಯರು. ಈ 2024ರಲ್ಲಿ ಜೀವಿಸುವಂತಹ ನಾವುಗಳು ಸಹ ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ, ನಮ್ಮ ಹೇಳಿಗೆಗೋಸ್ಕರವಾಗಿ, ನಮ್ಮ ಅಧಿಕಾರಕ್ಕೋಸ್ಕರವಾಗಿ ದೇವರ ವಾಕ್ಯವನ್ನು ಅಪಾರ್ಥ ಮಾಡುವಂಥವರಾಗಿದ್ದೇವೆ. ಇಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಯೆಸ್ಕೇಲನ ಮೂಲಕವಾಗಿ ಹೇಳುವಂತಹ ದೈವಿಕವಾದ ಸಂದೇಶ ಒಂದು ಐಕ್ಯತೆ. ಅಲ್ಲಿ ಸರ್ವಶಕ್ತನಾದ ದೇವರು ತಾನೇ ಒಣಗಿ ಹೋಗಿರುವಂತಹ, ಉಪಯೋಗ ಶೂನ್ಯವಾಗಿರುವಂತಹ, ಯಾವುದಕ್ಕೂ ಯಾವ ಉಪಯೋಗಕ್ಕೂ ಬಾರದೇ ಇರುವಂತಹ ಆ ಎಲುಬುಗಳನ್ನು ಒಂದು ದೊಡ್ಡ ಸೈನ್ಯವಾಗಿ ಎಬ್ಬಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಅದರ 11ನೇ ವಾಕ್ಯದಲ್ಲಿ ಆತನು ನನಗೆ ಹೀಗೆ ಹೇಳಿದನು, ನರಪುತ್ರನೇ, ಈ ಎಲುಬುಗಳು ಇಸ್ರಾಯೇಲಿನ ಪೂರ್ಣ ವಂಶವು. ಈಗೋ ಆ ವಂಶೀಯರು, ಅಯ್ಯೋ ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ನಿರೀಕ್ಷೆಯು ಹಾಳಾಯಿತು, ನಾವು ಬುಡನಾಶವಾದೆವು ಅಂದುಕೊಳ್ಳುತ್ತಿದ್ದಾರೆ. ಆದ ಕಾರಣ ನೀನು ಈ ದೈವೋಕ್ತಿಯನ್ನು ಅವರಿಗೆ ನೋಡಿ, ಕರ್ತನಾದ ಯೆಹೋವನು ಹೀಗೆಂತೆನ್ನುತ್ತಾನೆ, ನನ್ನ ಜನರೇ ನೋಡಿರಿ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ದೇಶಕ್ಕೆ ಸೇರ ಮಾಡುವೆನು. ನನ್ನ ಜನರೇ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿದಾಗ ನಾನೇ ಯೆಹೋವನು ಎಂದು ನಿಮಗೆ ದೃಢವಾಗುವುದು. ನೋಡಿ, ಇಸ್ರಾಯೇಲರ ಪರಿಸ್ಥಿತಿ ಐಕ್ಯವಾಗಿ, ಐಕ್ಯತೆಯಲ್ಲಿ
ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರು ಕೊಟ್ಟಂತಹ ಮೇಲುಗಳನ್ನು ಅನುಭವಿಸಿ ಆ ಕಾನಾನ್ ದೇಶದಲ್ಲಿ ವಾಸವಾಗಬೇಕಾಗಿದ್ದಂತಹ ಇಸ್ರಾಯೇಲರು ಸರ್ವಶಕ್ತನಾದ ಯೆಹೋವನನ್ನ ಬಿಟ್ಟು, ಯೆಹೋವನ ಧರ್ಮ ಪ್ರಮಾಣಗಳನ್ನ ಬಿಟ್ಟು ಅನ್ಯ ದೇವರುಗಳನ್ನ ಪೂಜಿಸಿ ಅನ್ಯರೊಂದಿಗೆ ಬೀಗತನ ಮಾಡಿ ತಮ್ಮನ್ನು ತಾವೇ ಕೆಡಿಸಿಕೊಂಡದ್ದರ ಫಲವಾಗಿ ಒಂದಕ್ಕೊಂದು ಹೊಂದಿಕೆ ಇಲ್ಲದೆ ಚದರಿ ಹೋಗಿರುವಂತಹ ಒಂದು ಪರಿಸ್ಥಿತಿ. ಆದರೆ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಯೆಹೆಜ್ಕೇಲನ ಮೂಲಕವಾಗಿ ಹೇಳುವಂಥದ್ದು, ನಾನು ನಿಮ್ಮನ್ನ ತಿರುಗಿ ಬರಮಾಡ್ತೇನೆ, ನನ್ನ ಶ್ವಾಸವನ್ನ, ನನ್ನ ಆತ್ಮವನ್ನ ನಿಮ್ಮಲ್ಲಿ ಕಳುಹಿಸಿ ನಿಮ್ಮನ್ನು ತಿರುಗಿ ಒಂದುಗೂಡಿಸುತ್ತೇನೆ. 21ನೇ ಶತಮಾನದಲ್ಲಿಯೂ ದೇವರು ಬಯಸುವಂಥದ್ದು ಇದನ್ನೇ. ಆದರೆ ಐಕ್ಯವಾಗುವುದಕ್ಕೆ ನಮಗೆ ಮನಸ್ಸುಂಟು. ಮಲಯಾಳದಲ್ಲಿ ಒಂದು ಹಾಡು ಹೇಳ್ತಾರೆ, ಐಕ್ಯಮಾಯಿ ನಿನ್ನು ನಮ್ಮ ವೇಲ ಚೈದೀಡ ಇಡಿಚಿಡ ಪೇಯಿನ್ ಕೋಟ. ಅಂದರೆ ಐಕ್ಯವಾಗಿ ನಿಂತು ನಾವು ಸೇವೆ ಮಾಡಿದ್ರೆ ಸೈತಾನನ ಕೋಟೆಯನ್ನ ನಿರ್ನಾಮ ಮಾಡ್ಬೋದು ಎಂಬುದಾಗಿ. ಆದರೆ ಇವತ್ತು ಪರಸ್ಪರ ಐಕ್ಯತೆ ಇಲ್ಲದೆ ನಾವು ಜೀವಿಸುತ್ತಿರುವ ಫಲವಾಗಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಪಟ್ಟಣದಲ್ಲಿ ದೇವರ ಕ್ರಿಯೆ, ದೇವರು ತಾನು ಉದ್ದೇಶಿಸಿರುವಂತಹ ರೀತಿಯಲ್ಲಿ ಕ್ರಿಯೆ ಮಾಡುವುದಕ್ಕೆ ಸಾಧ್ಯವಿಲ್ಲದೆ ನಿರ್ಜೀವವಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಂದು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸುವಾರ್ಥೀಕರಣ ಕುಂಠಿತವಾಗುವುದಕ್ಕೆ ಕಾರಣ ನೀನು ನಾನು, ನಮ್ಮಲ್ಲಿ ಐಕ್ಯತೆ ಇಲ್ಲದಿರುವಂಥದ್ದು. ಯೇಸು ಸ್ವಾಮಿ ಹೇಳಿರುವಂಥದ್ದು, ಭೂಲೋಕದಲ್ಲಿ ಇಬ್ಬರು ಏಕಮನಸ್ಸುಳ್ಳವರಾಗಿ ಏನನ್ನಾದರೂ ಬೇಡಿಕೊಂಡರೆ ಅದು ನಿಮಗೆ ಲಭಿಸ್ತದೆ ಎಂಬುದಾಗಿ. ನಾವು ಐಕ್ಯವಾಗಿ, ಐಕ್ಯತೆಯಿಂದ ಈ ದೇಶಕ್ಕೋಸ್ಕರವಾಗಿ, ಈ ದೇಶದ ಸುವಾರ್ಥೀಕರಣಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವ. We must examine ourselves. ಇಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು ಅದರ 15ರಿಂದ ವಾಕ್ಯವನ್ನ ನೋಡುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಎಫ್ರಾಯಿಮಿನ ದಂಡವನ್ನ, ಯೋಸೇಫಿನ ದಂಡವನ್ನ ಒಟ್ಟಿಗೆ ಸೇರಿಸಿ ಇದು ಒಂದೇ ದಂಡವಾಗಿ ಹಿಡಿಯುವೆನು ಎಂಬುದಾಗಿ. ಪ್ರಿಯರೇ, ನಾವು ನಮ್ಮ ಜೀವಿತದ ಕೊನೆಯ ಗಳಿಗೆಗಳಿಗೆ ಸೇರಿ ಬಂದಿದ್ದೇವೆ. ನಾವು ನಮ್ಮ ಒಣ ಪ್ರತಿಷ್ಠೆಯನ್ನ ಬಿಟ್ಟು, ನಮ್ಮ ಸ್ವ ಏಳಿಗೆಯನ್ನ ಬಿಟ್ಟು, ಯೇಸು ಕ್ರಿಸ್ತನ 2000 ವರ್ಷಗಳ ಹಿಂದೆ ಮಾನವ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಈ ಲೋಕಕ್ಕೆ ಬಂದು ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡು ತನ್ನ ಮೂಲಕ ಈ ಲೋಕಕ್ಕೆ ರಕ್ಷಣೆಯನ್ನ ಒದಗಿಸಬೇಕೆಂಬ ಆ ಒಂದು ಶ್ರೇಷ್ಠವಾದ ದೌತ್ಯವನ್ನ ನಾವು ನಿರ್ವಹಿಸುವುದಕ್ಕೆ ಸಿದ್ಧರಾಗಿದ್ದೇವ. ಯೋಹಾನ 3:17 ಹೇಳ್ತಾ ಇದೆ, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನು. ಆತನ ಮಗನ ಮೂಲಕವಾಗಿ ಲೋಕಕ್ಕೆ ರಕ್ಷಣೆಯಾಗಬೇಕು. ಲೋಕ ರಕ್ಷಿಸಲ್ಪಡಬೇಕು ಅಂದರೆ ಜನರು ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಬೇಕು, ಜನರು ಸುವಾರ್ತೆಯನ್ನು ಕೇಳಬೇಕು. ಆದರೆ ಇವತ್ತು ಈ ಸುವಾರ್ಥೀಕರಣಕ್ಕೆ ಅಡ್ಡಿಯಾಗಿ ನಿಂತಿರುವಂಥದ್ದು ನಮ್ಮಲ್ಲಿ ಪರಸ್ಪರ ಐಕ್ಯತೆ ಇಲ್ಲದಿರುವಂಥದ್ದು, ನಮ್ಮಲ್ಲಿ ಪರಸ್ಪರ ಐಕ್ಯತೆ ಇಲ್ಲದೆ ಇರುವಂಥದ್ದು.
ಐಕ್ಯತೆಯ ಕುರಿತಾಗಿ ಇನ್ನು ಅನೇಕ ವೇದ ವಾಕ್ಯಗಳನ್ನು ನಾವು ನೋಡುವಂಥವರಾಗಿರ್ತೇವೆ. ಯೇಸುಸ್ವಾಮಿ ತನ್ನ ಪರ್ವತ ಪ್ರಸಂಗದಲ್ಲಿ ಕೊಟ್ಟಿರುವಂತಹ ಒಂದು ಉದಾಹರಣೆ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ ಅದರ 23-24 ವಾಕ್ಯ. ಆದ ಕಾರಣ, ಇದು ದೇವರ ಮಕ್ಕಳಿಗಾಗಿ ಬರೆಯಲ್ಪಟ್ಟಿರುವಂಥ ದೇವರ ವಾಕ್ಯ. ಆದ ಕಾರಣ ನೀನು ನಿನ್ನ ಕಾಣಿಕೆಯನ್ನು, ಇಲ್ಲಿ ಕಾಣಿಕೆ ಎಂಬುದಾಗಿ ಉದ್ದೇಶಿಸಿರುವಂಥದ್ದು ಭಾನುವಾರ ನಾವು ಚೀಲದಲ್ಲಿ ಹಾಕುವಂತಹ ಕಾಣಿಕೆ ಅಲ್ಲ, ಆರಾಧನೆಯನ್ನ. ನೀನು ನಿನ್ನ ಆರಾಧನೆಯನ್ನ ಯಜ್ಞವೇದಿಯ ಹತ್ತಿರಕ್ಕೆ ತಂದಾಗ ಅಥವಾ ಆರಾಧಿಸುವುದಕ್ಕೋಸ್ಕರವಾಗಿ ಆಲಯಕ್ಕೆ ಬಂದಾಗ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನಗೆ ವಿರೋಧವದೆ ಎಂದು ನಿನ್ನ ನೆನಪಿಗೆ ಬಂದರೆ, ಮೊದಲು ನಿನ್ನ ಆರಾಧನೆಯನ್ನ ಅಲ್ಲೇ ಬಿಟ್ಟು, ನಿನ್ನ ಕಾಣಿಕೆಯನ್ನ ಅಲ್ಲೇ ಬಿಟ್ಟು, ಮೊದಲು ನಿನ್ನ ಸಹೋದರನ ಸಂಗಡ ಒಂದಾಗು, ತದನಂತರವಾಗಿ ಬಂದು ಕಾಣಿಕೆಯನ್ನು ಸಮರ್ಪಿಸು. ನೋಡಿ, ಯೇಸುಸ್ವಾಮಿಯ ಪರ್ವತ ಪ್ರಸಂಗ ಅಂದಿನ ಅನ್ಯ ಜನರಿಗೆ ಮಾಡಿದಂತಹ ಪ್ರಸಂಗವಲ್ಲ. ಯೇಸುಸ್ವಾಮಿಯ ಪರ್ವತ ಪ್ರಸಂಗ ಅಂದಿನ ಧರ್ಮ ಭ್ರಷ್ಟರೊಟ್ಟಿಗೆ ಮಾಡಿದಂಥದ್ದಲ್ಲ. ಯೇಸುಸ್ವಾಮಿಯ ಪರ್ವತ ಪ್ರಸಂಗ ಅಂದಿನ ದೇವರಿಲ್ಲ ಎಂಬುದಾಗಿ ಹೇಳುವಂತಹ ಜನರೊಂದಿಗೆ ಮಾಡಿದಂಥದ್ದು ಅಲ್ಲ. ಯೇಸುಸ್ವಾಮಿಯ ಪರ್ವತ ಪ್ರಸಂಗ ತಮ್ಮನ್ನು ತಾವೇ ನೀತಿವಂತರೆಂದು ತೋರ್ಪಡಿಸಿಕೊಳ್ಳುತ್ತಿದ್ದಂತಹ ಜನಸಮೂಹಕ್ಕೆ ಅವರಿಗೆ ಹೇಳುವಂಥದ್ದು. ತನ್ನ ಸುತ್ತಲಿರುವಂತಹ ಜನರನ್ನು ನೋಡಿ ಯೇಸುಸ್ವಾಮಿ ಹೇಳ್ತಿರುವಂಥದ್ದು. ಏನ್ ಹೇಳ್ತಾ ಇದ್ದಾರೆ? ನೀನು ದೇವರನ್ನ ಆರಾಧಿಸುವುದಕ್ಕೆ ಆಲಯಕ್ಕೆ ಸೇರಿ ಬಂದಾಗ ನಿನ್ನ ಸಹೋದರನಿಗೆ ನಿನ್ನ ಮೇಲೆ ಕೋಪವಿದ್ದರೆ ಅದನ್ನು ಬದಿಗೊತ್ತಿ ದೇವರನ್ನ ಆರಾಧಿಸಿ ಎಂಬುದಾಗಿ ಅಲ್ಲ ಇಂದು ನಾವು ಹೇಳುವಂಥದ್ದು ಹೀಗೆ. ಆದರೆ ಇಲ್ಲಿ ಯೇಸುಸ್ವಾಮಿ ಹೇಳುವಂಥದ್ದು, ಮೊದಲು ನಿನ್ನ ಸಹೋದರನ ಸಂಗಡ ಐಕ್ಯವಾಗು, ಬಿ ಯುನೈಟ್, ಬಿ ಒನ್, ದೆನ್ ತದನಂತರವಾಗಿ ಆತನನ್ನ ಆರಾಧಿಸು. ಪ್ರಿಯರೇ, ನಮ್ಮಲ್ಲಿ ಪರಸ್ಪರ ಈ ದೈವಿಕವಾದ ಐಕ್ಯತೆ ಇಲ್ಲದೆ ಹೋದರೆ ನಾವು ಮಾಡುವಂತಹ ಪ್ರತಿಯೊಂದು ಧಾರ್ಮಿಕ ಆಚಾರಗಳು ಕೇವಲ ಕಪಟವಾಗಿದೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಂದು ಸತ್ಯ, ಇಲ್ಲಿ ನಾವು ಗ್ರಹಿಸಿಕೊಳ್ಳಬೇಕಾಗಿರುವಂತಹ ಒಂದು ಆತ್ಮಿಕ ಪಾಠ ಅನ್ನುವಂಥದ್ದು, ನಮ್ಮಲ್ಲಿ ಪರಸ್ಪರ ಐಕ್ಯತೆಯನ್ನ ದೇವರು ಬಯಸುವಂತವನಾಗಿದ್ದಾನೆ ಎಂಬುದಾಗಿ. ಪತ್ರಿಕೆ ಭಾಗವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಫಿಲಿಪ್ಪಿ ಪತ್ರಿಕೆ ಅದರ 4ನೇ ಅಧ್ಯಾಯದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಫಿಲಿಪ್ಪಿ ಸಭೆ ಪೌಲನೊಂದಿಗೆ ಒಂದು ಹೊಂದಾಣಿಕೆಯನ್ನ ಇಟ್ಟುಕೊಂಡಿರುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಪೌಲನು ಸೆರೆಮನೆಯಲ್ಲಿ ಸುವಾರ್ತೆಯ ಮೂಲಕ ಸೆರೆಮನೆಯಲ್ಲಿ ಆತನು ಬಂಧಿಸಲ್ಪಟ್ಟು ಆ ಸೆರೆಮನೆಯ ಅನುಭವದಲ್ಲಿ ಅಥವಾ ಸೆರೆಮನೆಯಲ್ಲಿ ಆತನು ಇರುವಂತಹ ಸಂದರ್ಭದಲ್ಲಿ ಫಿಲಿಪ್ಪಿ ಸಭೆ
ಪೌಲನ ಸಂಗಡ ನಿಂತು ಪೌಲನಿಗೆ ಬೇಕಾದದ್ದನ್ನ ದಯಪಾಲಿಸಿ ಒಂದು ಐಕ್ಯತೆಯನ್ನ ಅಲ್ಲಿ ಪ್ರತಿಪಾದಿಸುವಂಥದ್ದನ್ನು ನಾವು ನೋಡುತ್ತೇವೆ. ನೋಡಿ, ಈ ಒಂದು ಗುಣ ಪೌಲನಿಗೆ ಅತ್ಯಂತ ಆನಂದವನ್ನ, ಸಂತೋಷವನ್ನ ಉಂಟು ಮಾಡುವಂಥದ್ದಾಗಿ ನಾವು ನೋಡುತ್ತೇವೆ. ಐಕ್ಯತೆ ಅನ್ನುವಂಥದ್ದು ಅದು ಕೇವಲ ಮಾತಿನ ಮೂಲಕವಾಗಿ ಮಾತ್ರ ತೋರಿಸುವಂಥದ್ದಲ್ಲ. ಐಕ್ಯತೆ ಅದು ನಮ್ಮ ಕ್ರಿಯೆಗಳ ಮೂಲಕ ತೋರ್ಪಡಿಸುವಂಥದ್ದಾಗಿರಬೇಕು. ಸೊ ಈ 3 ಭಾಗಗಳನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ, ಈ 3 ಭಾಗಗಳನ್ನು ನಾವು ಕೂಲಂಕುಷವಾಗಿ ಅವಲೋಕಿಸುವಂತಹ ಸಂದರ್ಭದಲ್ಲಿ ಸರ್ವಶಕ್ತರಾದ ದೇವರು ಈಗಲೂ ಸಹ ಜನರಲ್ಲಿ, ಪ್ರತ್ಯೇಕವಾಗಿ ದೇವರ ಮಕ್ಕಳಲ್ಲಿ ಒಂದು ಐಕ್ಯತೆಯನ್ನ ಉಂಟು ಮಾಡುವುದಕ್ಕೆ ಬಯಸುವಂತವನಾಗಿದ್ದಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಇಸ್ರಾಯೇಲ್ ಮಕ್ಕಳು ಯೆಹೋವನಿಗೆ ವಿರೋಧವಾಗಿ ಪಾಪ ಮಾಡಿ ಅವರು ತಾವು ಅನುಭವಿಸಬೇಕಾದ ಶಿಕ್ಷೆಯನ್ನು ಅನುಭವಿಸಿ ಅದರ ಪೂರ್ತೀಕರಣವಾಗುವಂತಹ ಸಂದರ್ಭದಲ್ಲಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ನಾನು ನಿಮ್ಮನ್ನು ತಿರುಗಿ ಒಂದುಗೂಡಿಸುತ್ತೇನೆ, ಬರಮಾಡ್ತೇನೆ. ಸೊ ಅದೇ ರೀತಿಯಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳುವಂಥದ್ದು, ನೀವು ದೇವರನ್ನು ಆರಾಧಿಸುವುದಕ್ಕೆ ಬರುವಾಗ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದರೆ ಆ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿಯಲ್ಲ, ಆ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿ ನನ್ನನ್ನು ಆರಾಧಿಸಿರಿ. ಫಿಲಿಪ್ಪಿ ಸಭೆ ಪೌಲನಿಂದ ಸ್ಥಾಪಿಸಲ್ಪಟ್ಟಂತಹ ಸಭೆ, ಪೌಲನ ಜೀವಿತದಲ್ಲಿ ಒಂದು ಪ್ರತಿಕೂಲದ ಅನುಭವ ಉಂಟಾದಾಗ ಅವರು ಪೌಲನನ್ನ ಕೈ ಬಿಡದೆ ತಮ್ಮ ಕೈಲಾಗುವ ಮಷ್ಟಿಗೆ ಪೌಲನೊಟ್ಟಿಗೆ ಸೇರಿ ದೇವರ ಸೇವೆಯಲ್ಲಿ ತಲ್ಲೀನರಾಗುವಂಥದ್ದು. ಈ 3 ಸಂದೇಶ ನಮಗೆ ಒಂದು ಉಜ್ಜೀವನವನ್ನ ಕೊಡುವಂಥದ್ದಾಗಿರಬೇಕು. ಪ್ರಿಯರೇ, ನಮ್ಮಲ್ಲಿ ಐಕ್ಯತೆಗೆ ಅಡ್ಡಿಯಾಗಿರುವಂಥದ್ದು ಯಾವುದು? ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಅದರ 16ನೇ ವಾಕ್ಯದಲ್ಲಿ ಹೇಳುವಂಥದ್ದು, ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರ್ರಿ, ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಕೆಯಾಗಿರ್ರಿ. ಸೊ ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರ್ರಿ. ಸೊ ನಮ್ಮಲ್ಲಿ ಇಲ್ಲದೇ ಇರುವಂತಹ ಸ್ವಭಾವ ಏಕ ಮನಸ್ಸು. ಸೊ ಇಂದಿನ ಕ್ರೈಸ್ತ ಸಮೂಹ ಪರಸ್ಪರ ತುಳಿದಾಡುವಂತಹ ಒಂದು ಸಮೂಹ. ನಮ್ಮೆಲ್ಲರಿಗೂ ಪರಿಚಯ ಇರುವಂತಹ ಒಂದು ಕತೆ. ಒಂದು ಹಡಗಿನಲ್ಲಿ 3 ಕಂಟೈನರ್ಗಳಲ್ಲಿ 3 ದೊಡ್ಡ ದೊಡ್ಡ ಪೆಟ್ಟಿಗೆಗಳಲ್ಲಿ ಏಡಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಒಂದು ಪೆಟ್ಟಿಗೆಯಲ್ಲಿ ಅಮೆರಿಕ ದೇಶದ ಏಡಿಗಳು, ಇನ್ನೊಂದು ಪೆಟ್ಟಿಗೆಯಲ್ಲಿ ಮತ್ತೊಂದು ದೇಶದ ಏಡಿಗಳು, ಇನ್ನೊಂದು ಪೆಟ್ಟಿಗೆಯಲ್ಲಿ ನಮ್ಮ ಭಾರತ ದೇಶದ ಏಡಿಗಳು. ಅಮೆರಿಕ ದೇಶದ ಏಡಿಗಳನ್ನು ಆ ಒಂದು ಪೆಟ್ಟಿಗೆಯಲ್ಲಿ ಯಾಕೆ ಅದನ್ನು ಸರಿಯಾಗಿ ಭದ್ರಪಡಿಸಿದ್ದಾರೆ. ಅದೇ ರೀತಿ ಮತ್ತೊಂದು ದೇಶದ ಏಡಿಗಳನ್ನು ಭದ್ರಪಡಿಸಿದ್ದಾರೆ. ಆದರೆ
ಭಾರತ ದೇಶದ ಏಡಿಯ ಪೆಟ್ಟಿಗೆ ಅದು ಓಪನ್ ಆಗಿದೆ, ಅದಕ್ಕೆ ಮುಚ್ಚಳ ಹಾಕಿಲ್ಲ. ಆಗ ಕೇಳರು, ಯಾಕೆ ಈ ಎರಡು ಏಡಿಗಳನ್ನು ನೀವು ಭದ್ರ ಮಾಡಿಟ್ಟಿರುವಾಗ ಇದನ್ನು ಯಾಕೆ ನೀವು ತೆರೆದಿಟ್ಟಿದ್ದೀರಾ? ಅವರು ಹೇಳೋರು, ಅಮೆರಿಕ ದೇಶದ ಏಡಿಯ ಪೆಟ್ಟಿಗೆ ತೆಗೆದ್ರೆ ಅವ್ರೇನು ಮಾಡ್ತಾರೆ, ಒಬ್ಬೊಬ್ಬರನ್ನ ಎಸ್ಕೇಪ್ ಮಾಡಿಬಿಡ್ತಾರೆ, ತಪ್ಪಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಈ ದೇಶದವರು ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆದರೆ ಭಾರತದ ಏಡಿಗಳು ಆ ರೀತಿ ಅಲ್ಲ. ಯಾರಾದರೂ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಕಾಲಿಡಿದು ಕೆಳಗಾಗ್ತಾರೆ. ಇದು ಕೇವಲ ಒಂದು ಕಥೆಯಾಗಿರ್ಬೋದು, ಆದರೆ ಇವತ್ತು ನಮ್ಮ ಕ್ರೈಸ್ತತ್ವದಲ್ಲಿ, ಕ್ರೈಸ್ತ ಲೋಕದಲ್ಲಿ ಸಂಭವಿಸುವಂತಹ ಕಾರ್ಯ ಇದು ನಮ್ಮ ಕ್ರೈಸ್ತ ಲೋಕದ ನಗ್ನ ಸತ್ಯವನ್ನ ತಿಳಿಸುವಂತಹ ಒಂದು ಕಥೆಯಾಗಿದೆ. ಪರಸ್ಪರ ಕಾಲೆಳೆದು ಆತ್ಮಿಕವಾಗಿ ಯಾರನ್ನ ಮುಂದಕ್ಕೆ ಹೋಗುವುದಕ್ಕೆ ಬಿಡದೆ ಅವರನ್ನ ನಿಂದಿಸಿ, ಅವರನ್ನ ಹೀಯಾಳಿಸಿ, ಎಷ್ಟರ ಮಟ್ಟಿಗೆ ಅವರನ್ನ ತುಳಿಯುವುದಕ್ಕೆ ಆಗುತ್ತದೋ ಅಷ್ಟರ ಮಟ್ಟಿಗೆ ತುಳಿದು ನಾವು ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ, ನಮ್ಮ ಸ್ವ ಹೇಳಿಗೆಗೋಸ್ಕರವಾಗಿ ದೇವರ ವಾಕ್ಯವನ್ನ, ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಫರಿಸಾಯರಿಗೆ ಹೇಳಿದ ರೀತಿಯಲ್ಲಿಯೇ ನೀವು ನಿಮ್ಮ ಸಂಪ್ರದಾಯದ ಮೂಲಕ ದೇವರ ವಾಕ್ಯವನ್ನು ಏನ್ ಮಾಡ್ತಾ ಇದ್ದೀರಾ? ನಿರರ್ಥಕ ಮಾಡ್ತಾ ಇದ್ದೀರಾ. ದೇವರು ನಮ್ಮಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಸಂಸ್ಥೆಗಳಲ್ಲಿ ಐಕ್ಯತೆಯನ್ನ ಒಂದುಗೂಡಿಸುವುದಕ್ಕೆ ಪ್ರಯತ್ನಿಸುತ್ತಿರುವಾಗ ಆ ಪ್ರಯತ್ನವು ಸಫಲವಾಗದಂತೆ ನಾವುಗಳು ಅಡ್ಡಿಯಾಗಿ ನಿಂತಿದ್ದೇವಾ? ಯೇಸು ಸ್ವಾಮಿ ಹೇಳಿರುವಂತ ಒಂದು ಮಾತು, ತೊಡಕುಗಳು ಬಾರದೆ ಇರಾವು. ತೊಡಕುಗಳು ಬಂದೇ ಬರ್ತದೆ, ಆದರೆ ಯಾರಿಂದ ಈ ತೊಡಕು ಬರ್ತದೋ ಅವನ ಗತಿಯನ್ನು ಏನು ಹೇಳಲಿ? ಭಿನ್ನಾಭಿಪ್ರಾಯಗಳು ಸಹಜ. 4 ವ್ಯಕ್ತಿಗಳು ಒಂದುಗೂಡುವಾಗ ಭಿನ್ನಾಭಿಪ್ರಾಯಗಳು ಸಹಜ. ಆದರೆ ಮಾತುಕತೆಯ ಮೂಲಕ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸುವುದಕ್ಕೆ ಸಾಧ್ಯವಿರುವಾಗ ಆ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸದೆ ಸ್ವಾರ್ಥಕ್ಕೋಸ್ಕರವಾಗಿ ಮತ್ತೆ ಆ ಭಿನ್ನಾಭಿಪ್ರಾಯವನ್ನು ಅಗಲ ಮಾಡುವಂಥದ್ದು ನಿಜವಾಗಲು ಕ್ರೈಸ್ತತ್ವಕ್ಕೆ ಶೋಭೆ ತರುವಂಥದ್ದಲ್ಲ. ಅದು ಕೇವಲ ಒಂದು ಗುಂಪು ಸಭೆಗೆ ಮಾತ್ರವಲ್ಲ. ಇಂದು ನಮ್ಮ ದೇಶದಲ್ಲಿರುವಂತಹ ಪ್ರತಿಯೊಂದು ಸಭೆಗಳಲ್ಲಿ ಈ ಒಂದು ಗುಂಪು ಜನರನ್ನು ನಾವು ಕಾಣ್ತೇವೆ. ಪರಸ್ಪರ ಹೊಂದಾಣಿಕೆಯಾಗುವುದಕ್ಕೆ ಅಡ್ಡಿಯಾಗಿರುವಂತಹ ಒಂದು ಗುಂಪು. ನೋಡಿ, ಪೌಲ ಕೊರಿಂಥ ಪತ್ರಿಕೆಗೆ ಬರೆಯುವಂತಹ ಸಂದರ್ಭದಲ್ಲಿ ಹೇಳುವಂಥದ್ದು, ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಜೋರಾಗಬೇಡಿರಿ. ತದನಂತರವಾಗಿ ಹೇಳ್ತಾ ಇದ್ದೇನೆ, ನೀವು ಲೋಕದವರೊಟ್ಟಿಗೆ ಬದುಕಬಾರದೆಂಬುದಾಗಿ ಅಲ್ಲ. ಅಲ್ಲಿ ಹೇಳುವಂಥದ್ದು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದುಕೊಂಡು ಕ್ರಿಸ್ತನ ಬೋಧನೆಗೆ ಅನುಗುಣವಾಗಿ ಜೀವಿಸದೆ ಇರುವಂತಹ ವ್ಯಕ್ತಿ ನಿಮ್ಮ ಸಭೆಯಲ್ಲಿ, ನಿಮ್ಮ ಸಂಸ್ಥೆಯಲ್ಲಿ ಇರುವುದಾದರೆ ಅಂತ ವ್ಯಕ್ತಿಯನ್ನು ನೀವೇನ್ ಮಾಡಬೇಕು? ದೂರ ತಳ್ಳಬೇಕು. ಅಂತಹ ವ್ಯಕ್ತಿಗಳು ಇರುವ ತನಕ ಒಂದು ದೈವಿಕವಾದ ಐಕ್ಯತೆಯನ್ನ ಸಭೆಯಲ್ಲಿ ಆಗಲಿ ಸಂಸ್ಥೆಯಲ್ಲಿ ಆಗಲಿ ತರುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯ ದೇವ ಜನರೇ, ಐ ಆಸ್ ಎ ಬಿಲೀವರ್, ಒಬ್ಬ ವಿಶ್ವಾಸಿಯಾಗಿ ಒಬ್ಬ ಸುವಾರ್ತಿಕನಾಗಿ
ನಾನು ನನ್ನ ಸಭೆಯ ಐಕ್ಯತೆಗೆ ತೊಡಕಾಗಿ ನಿಂತಿದ್ದೇನಾ? ಐ ಆಸ್ ಎ ಬಿಲಿವರ್, ಒಬ್ಬ ವಿಶ್ವಾಸಿಯಾಗಿ ನನ್ನ ಸಭೆಯ ಐಕ್ಯತೆಗೆ ನಾನು ತೊಡಕಾಗಿದ್ದೇನಾ? ಇದನ್ನು ನಾನು ಪರೀಕ್ಷಿಸಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಅಪೊಸ್ತಲನಾದ ಪೌಲನು ಕೊರಿಂಥ ಪತ್ರಿಕೆಯಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾನೆ, 2 ಕೊರಿಂಥದಲ್ಲಿ, ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂಬುದನ್ನು ಸ್ವಯಂ ಪರೀಕ್ಷಿಸಿಕೊಳ್ಳಿ. ಸೊ ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿ ಇಲ್ಲದೆ ಇರುವಂತಹ ಒಂದು ಕಾರ್ಯ ಸ್ವಯಂ ಪರೀಕ್ಷೆ. ಕರ್ತನ ಭೋಜನ ಸಂದರ್ಭದಲ್ಲಿ ನಾವು ಹೇಳ್ತೇವೆ, ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳ್ರಿ. ಅದು ಕೇವಲ ಕರ್ತನ ಮೇಜಿನ ಸಂದರ್ಭದಲ್ಲಿ ಮಾತ್ರವಲ್ಲ, ನಮ್ಮ ದೈನಂದಿನ ಜೀವಿತದಲ್ಲಿ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕು. ನಾವು ದೇವರೊಂದಿಗೆ ಒಂದು ಉತ್ತಮವಾದ ಸಂಬಂಧದಲ್ಲಿ ಇದ್ದೀವಾ? ಅಂತಹ ವ್ಯಕ್ತಿ ದೇವರೊಂದಿಗೆ ಒಂದು ಉತ್ತಮವಾದ ಸಂಬಂಧವನ್ನ ಹೊಂದಿಕೊಳ್ಳುವುದಕ್ಕೆ ಅವನು ಏನ್ ಮಾಡಬೇಕು? ಪ್ರಯತ್ನ ಪಡಬೇಕು. ಇಫ್ ಇಸ್ ನಾಟ್, ಬೆಟರ್ ಟು ಅವಾಯ್ಡ್ ದಮ್. ಅಂತವನನ್ನ ನಾವೇನ್ ಮಾಡಬೇಕು? ವಿ ಶುಡ್ ಅವಾಯ್ಡ್ ದಮ್. ಒಬ್ಬ ವ್ಯಕ್ತಿಯ ಮೂಲಕವಾಗಿ ನಮ್ಮ ಸಭೆಯಲ್ಲಿ, ನಮ್ಮ ಸಂಸ್ಥೆಯಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಬಾರದು. ಒಬ್ಬ ವ್ಯಕ್ತಿಯ ಮೂಲಕವಾಗಿ ನಮ್ಮ ಸಭೆಯಲ್ಲಿ ಐಕ್ಯತೆ ಇಲ್ಲದೆ ಹೋಗಬಾರದು. ಒಬ್ಬ ವ್ಯಕ್ತಿಯ ಮೂಲಕವಾಗಿ ನಮ್ಮ ದೇಶದಲ್ಲಿ ಸುವಾರ್ತೆ ತಲುಪದೆ ಹೋಗಬಾರದು. ದಿಸ್ ಈಸ್ ಅವರ್ ಯೋಚನೆ ಮಾಡಬೇಕು. ವೇರ್ ವಿ ಸ್ಟ್ಯಾಂಡ್, ನಾವೆಲ್ಲಿ ನಿಂತಿದ್ದೇವೆ? ಎಲ್ಲಿ ನಿಂತಿದ್ದೇವೆ? ಯೆಸ್ಕೇಲನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡಿದ್ವಿ, ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ನಾನು ನಿಮ್ಮನ್ನು ಏನ್ ಮಾಡ್ತೇನೆ? ದೊಡ್ಡ ಸೈನ್ಯವಾಗಿ ಬರಮಾಡ್ತೇನೆ. ಸೊ ನಿಮಗೆ ನಿರೀಕ್ಷೆಯನ್ನು ಕೊಡ್ತೇನೆ, ನಿಮ್ಮನ್ನು ಎಬ್ಬಿಸ್ತೇನೆ, ನಿಮ್ಮಲ್ಲಿ ಜೀವವನ್ನು ಉದುಗಿಸ್ತೇನೆ. ಗಾಡ್ ಇಸ್ ರೆಡಿ. ಆದರೆ ನಾವು ಸಿದ್ಧರಾಗಿದ್ದೇವಾ? ದೇವರು ತನ್ನ ಕಾರ್ಯವನ್ನ, ದೇವರು ತನ್ನ ಕ್ರಿಯೆಯನ್ನ ಮಾಡುವುದಕ್ಕೆ ಸದಾ ಸನ್ನದ್ಧನಾಗಿರುವಾಗ, ಆರ್ ವಿ ರೆಡಿ ಫಾರ್ ದ್ಯಾಟ್? ಸಾಧಾರಣವಾಗಿ ನಾನು ಹೇಳುವಂತ ಒಂದು ಮಾತು, ಸೊ ವಿ ಮಸ್ಟ್ ಚೇಂಜ್ ಅವರ್ ಮೈಂಡ್ ಸೆಟ್. ಗಾಡ್ ಕೆನಾಟ್ ಕಮ್ ಅಂಡ್ ಚೇಂಜ್ ಯುವರ್ ಮೈಂಡ್ ಸೆಟ್. ದೇವರು ಬಂದು ನಿನ್ನ ಮನಸ್ಥಿತಿಯನ್ನು ಬದಲಾಯಿಸೋದಿಲ್ಲ. ಸೊ ಯು ಮಸ್ಟ್ ಚೇಂಜ್. ಐ ಮಸ್ಟ್ ಚೇಂಜ್ ಮೈಂಡ್ ಸೆಟ್. ನನ್ನ ಮನಸ್ಥಿತಿಯನ್ನು ನಾನು ಬದಲಾಯಿಸಬೇಕು. ಎಸ್, ನಾನು ಮಾಡುವಂಥದ್ದು ತಪ್ಪಾಗಿದ್ದರೆ, ದೇವರೇ ಇದು ತಪ್ಪು, ಇದನ್ನು ಬಿಡ್ತೇನೆ, ಸರಿಯಾದದನ್ನು ಮಾಡ್ತೇನೆ ಎಂಬ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾದಂಥದ್ದು ನಾನು. ಇಫ್ ಐ ಆಮ್ ನಾಟ್ ರೆಡಿ, ಯೇಸು ಸ್ವಾಮಿ ಹೇಳಿದ ರೀತಿಯಲ್ಲಿ ತೊಡಕುಗಳು ಬಾರದೆ ಇರಾವು, ಆದರೆ ತೊಡಕು ಮಾಡುವವನ ಗತಿ ಏನು ಹೇಳಲಿ? ಸೊ ನಮ್ಮ ಕುರಿತಾಗಿ ದೇವರು ಈ ಒಂದು ಮಾತನ್ನ ಹೇಳುವಂಥವನಾಗಿದ್ದಾನ ಎಂಬ ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಪ್ರಾರಂಭದಲ್ಲಿ ಹೇಳಿದೆ, ಯುನಿಟಿ ಈಸ್ ಎ ಸ್ಟ್ರೆಂತ್. ಒಗ್ಗಟ್ಟಿನಲ್ಲಿ ಬಲವಿದೆ. ಒಗ್ಗಟ್ಟಿನಿಂದ, ಐಕ್ಯತೆಯಿಂದ ನಾವು ಯಾವ ಕೆಲಸವನ್ನ ಮಾಡಿದ್ರೂ ಅದರಲ್ಲಿ ನಾವು ಫಲವನ್ನ ಕಾಣುವುದಕ್ಕೆ ಸಾಧ್ಯ, ಅದರಲ್ಲಿ ಉನ್ನತಿಯನ್ನ ಕಾಣುವುದಕ್ಕೆ ಸಾಧ್ಯ. ಯೇಸು ಸ್ವಾಮಿ ಹೇಳಿರುವಂಥದ್ದು, ವಿ ಆರ್ ಇನ್ ಡಿಫರೆಂಟ್ ಮೈಂಡ್ ಸೆಟ್ ಪೀಪಲ್. ನಮಗೆ ವಿಭಿನ್ನವಾದ ಅಭಿಪ್ರಾಯಗಳು ಇರಬಹುದು ನಮ್ಮಲ್ಲಿ, ಆದರೆ ಆಸ್ ಎ ಚಿಲ್ಡ್ರನ್ ಆಫ್ ಗಾಡ್, ದೇವರ ಮಗನು ಅಥವಾ ದೇವರ ಮಗಳು ಎಂಬ ಮನಸ್ಥಿತಿಯಲ್ಲಿ ನಾವು ಸೇರಿ ಬರುವಾಗ, ಸೊ ನಮ್ಮ ಮನಸ್ಸು
ನಮ್ಮದೇ ಆದಂತಹ ಮನಸ್ಸಲ್ಲ ಇರಬೇಕಾಗಿರುವಂಥದ್ದು. ನಮ್ಮಲ್ಲಿ ಕ್ರಿಸ್ತ ಯೇಸುವಿನ ಆ ಒಂದು ಮನಸ್ಸು ನಮ್ಮಲ್ಲಿ ಇರಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಫಿಲಿಪ್ಪಿಯ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಐಕ್ಯತೆ, ಕ್ರಿಸ್ತ ಯೇಸುವಿನಲ್ಲಿರುವಂತಹ ಮನಸ್ಸು. ಪ್ರಿಯರೇ, ನಮ್ಮಲ್ಲಿ ಆ ಮನಸ್ಸು ಉಂಟಾ? ನಾವು ಐಕ್ಯವಾಗಿ ನಿಲ್ಲುವುದಕ್ಕೆ ಪ್ರಯತ್ನಿಸುವಂಥವರಾಗಿದ್ದೇವಾ? ಇಲ್ಲದೆ ಹೋದಲ್ಲಿ ಈ ಮುಂಜಾನೆಯಲ್ಲಿ ದೇವರು ತನ್ನ ವಾಕ್ಯದ ಮೂಲಕ ನಮಗೆ ಎಚ್ಚರಿಕೆ ಪಡಿಸುವಂಥದ್ದು, ವಿ ಮಸ್ಟ್ ಕೀಪ್ ಯುನಿಟಿ. ನಾವು ಐಕ್ಯತೆಯನ್ನು ಕಾಪಾಡುವಂಥವರಾಗಿರಬೇಕು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಮತದಾವರ್ತಿ ದೇವರ ವಾಕ್ಯವನ್ನು ನಾವು ಮನನ ಮಾಡುವಂತೆ, ವಾಕ್ಯದ ಸತ್ಯಾರ್ಥಗಳನ್ನು ಗ್ರಹಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ಐಕ್ಯತೆಗೆ ಅಡ್ಡಿಯಾಗಿ ಅದಕ್ಕೆ ಕರ್ತನೆ ಅಡ್ಡಿಯಾಗಿ ನಾನು ನನ್ನ ಜೀವಿತದಲ್ಲಿ ಯಾವುದಾದರೂ ಕಾರ್ಯಗಳು ಇರುವುದಾದರೆ ಅದನ್ನು ಮನ್ನಿಸೆಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಹೌದು ಕರ್ತನೆ, ಪರಸ್ಪರ ಐಕ್ಯತೆಯೊಂದಿಗೆ ನಿನ್ನಲ್ಲಿದ್ದಂಥ ಮನಸ್ಸಿನೊಂದಿಗೆ ನಮ್ಮ ಜೀವಿತವನ್ನು ಪೂರೈಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡು. ಮತದಾವರ್ತಿ ನಮ್ಮನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಆಶೀರ್ವದಿಸು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಅದ್ಭುತ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾಕಾಲವನ್ನಲ್ಲಿ ಆಗಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ದೇವರ ಸಾನ್ನಿಧ್ಯ ಸದಾಕಾಲವು ನಿಮ್ಮ ಸಂಗಡ ಇರುವಂಥದ್ದಾಗಿರಲಿ.